ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹಾವೇರಿಯಲ್ಲಿ ಶಾಲಾ ಕೊಠಡಿಗಾಗಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ನೇರಲ್ಗಿ ಗ್ರಾಮದ ಶಾಲೆಗೆ ಭೇಟಿ ನೀಡಿದ ಡಿಸಿ, ಸಿಇಒ, ಡಿಡಿಪಿಐ ಗ್ರಾಮದ ಜನರ ಕಷ್ಟ ಕೇಳಿ ಸ್ಥಳದಲ್ಲೇ ಪರಿಹಾರವನ್ನ ಸೂಚಿಸಿದ ಡಿಸಿ, ಇನ್ನು ಹಾಳಾಗಿರುವ ಕೊಠಡಿಗಳನ್ನ ರಿಪೇರಿ ಮಾಡುವುದಾಗಿ ಆದೇಶವನ್ನ ನೀಡಿದ್ದಾರೆ. ಹೊಸ ಕೊಠಡಿ ಆಗುವ ತನಕ ದುರಸ್ತಿ ಕೆಲಸ ಮಾಡ್ತೀವಿ, ಮಕ್ಕಳ ಅಭ್ಯಾಸಕ್ಕೆ ತೊಂದರೆ ಆಗಬಾರ್ದೆಂದು ಮನವಿಯನ್ನ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಜನ ಹಿಂಪಡ್ಕೊಂಡಿದ್ದಾರೆ. ನೇರಲ್ಗಿ ಗ್ರಾಮದಲ್ಲಿ 3 ದಿನಗಳಿಂದ ನಡೀತಾ ಇದ್ದ ಪ್ರತಿಭಟನೆ. ಈ ಕುರಿತು ವಿಸ್ತೃತವಾಗಿ ವರದಿಯನ್ನ ಮಾಡಿದ ನಿಮ್ಮ ಗ್ಯಾರಂಟಿ ನ್ಯೂಸ್. ಗುಡಿ ಬಗ್ಗೆ ಕಾಳಜಿ ಇದ್ದಷ್ಟು ಶಾಲೆ ಗುಡಿ ಬಗ್ಗೆ ಕಾಳಜಿ ಇರೋದು. ಯಾಕೆ ನಿಮ್ಮ ಗ್ರಾಮ ಬಹಳ ವಿಶೇಷತೆ. ಅದು ಈ ಒಂದು ಜೂನ್ ತಿಂಗಳ, ಜುಲೈ ತಿಂಗಳ ಕೃಷಿ ಚಟುವಟಿಕೆ ಬಹಳ ತುರುಸು ಇರೋ ಸಂದರ್ಭದಲ್ಲಿ ತಾವು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸತತವಾಗಿ 3-4 ದಿವಸದಿಂದ ತಾವು ಕುಟುಂಬ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ತಮ್ಮೆಲ್ಲರ ಕಾಳಜಿ